ಹೋಗಿದ್ರಿ ರಾಜು ಅವ್ರೆ? ಏನಿಲ್ಲ ಕಣಣ್ಣ, ನೀವೇ ಹೇಳ್ಬೇಕು. ಅದ್ ಸರಿ, ಮೊನ್ನೆ ಎಲ್ಲಿಗೆ ಹೋಗಿದ್ರಿ? ಮೊನ್ನೆ ಸಿಟಿಗೆ ಹೋಗಿದ್ದೆ ಕಣಣ್ಣ. ಏನಕ್ಕೆ? ಮನೆಗೆ ರೇಷನ್ ಬೇಕಿತ್ತು ಕಣಣ್ಣ, ಅದಕ್ಕೆ ಹೋಗಿದ್ದೆ. ಹೌದಾ? ಹೌದು ಕಣಣ್ಣ. ಆಯ್ತು, ಬನ್ನಿ ತೋಟದ ಕಡೆ ಹೋಗ್ಬರೋಣ. ಆಯ್ತು. ನಿಮ್ ತೋಟ ತುಂಬಾ ಸುಂದರವಾಗಿದೆ ಅಣ್ಣ. ತೆಂಗಿನ ಮರ ಅಲ್ಲ ಅಣ್ಣ, ಅದಕ್ಕೆ ತುಂಬಾ ಸುಂದರವಾಗಿದೆ. ಕೆಲ್ಸದವ್ರಿಗೆ ಎಷ್ಟು ದುಡ್ಡು ಕೊಡ್ತೀರಣ್ಣ? ಒಂದ್ ದಿನಕ್ಕೆ 1,000 ಕೊಡ್ತೀವಿ ಕಣಣ್ಣ. ಹೌದಾ? ತೋಟದಲ್ಲಂತ ಏನೇನ್ ಕೆಲ್ಸ ಇರ್ತಾವಣ್ಣ? ಅಷ್ಟಕ್ಕೊಂದು ದುಡ್ಡು ಕೊಡ್ತೀರಲ್ಲ? ಗೊಬ್ಬರ ಹಾಕ್ತಾರೆ, ನೀರ್ ಕಟ್ತಾರೆ, ಕಳೆ ಕೀಳ್ತಾರೆ ಕಣಣ್ಣ. ಅದಕ್ಕೆ ಕಣಣ್ಣ ಗಿಡ ಅಷ್ಟಕ್ಕೊಂದು ಚೆನ್ನಾಗಿ ಬಂದಿರೋದು. ಹೌದಾ? ಎಳ್ನೀರ್ ಕೊಟ್ಟು ಕಳಿಸಿದ್ರಲ್ಲ ಅಣ್ಣ, ಈ ತೋಟದ? ಹೌದು ಕಣಣ್ಣ. ಎಳ್ನೀರು ತುಂಬಾ ಸಿಹಿಯಾಗಿತ್ತು ಕಣಣ್ಣ. ಈ ತೋಟದ ನೆಲ ತುಂಬಾ ಚೆನ್ನಾಗಿದೆ ಕಣಣ್ಣ, ಅದಕ್ಕೆ ಎಳ್ನೀರು ಅಷ್ಟು ಸಿಹಿಯಾಗಿರೋದು. ಹೌದಾ ಅಣ್ಣ? ಈ ತೋಟ ಯಾರು ಮಾಡಿದ್ದು ಅಣ್ಣ? ನಮ್ ಮುತ್ತಾತ ಮಾಡಿದ್ದು ಕಣಣ್ಣ. ನಿಮ್ ತಾತನ ಹೆಸರು ಏನಣ್ಣ? ನಮ್ ತಾತನ ಹೆಸರು ಈಸಾಕ ಅಂತ ಅಣ್ಣ. ಈ ತೋಟನ ನಿಮ್ ತಾತ ಹೇಗ್ ತಗೊಂಡ್ರು ಅಣ್ಣ? ಆಗಿನ ಕಾಲದಲ್ಲಿ ನಮ್ ತಾತ ತುಂಬಾ ಬಡವರಾಗಿದ್ರು ಕಣಣ್ಣ. ಆಗ ತಾತ 1 ರೂಪಾಯಿನೂ ಕೂಡಿಡ್ತಿದ್ರು ಕಣಣ್ಣ. ಹೌದಾ ಅಣ್ಣ? ಹೌದು ಕಣಣ್ಣ. ನಮ್ ತಾತ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ರು, ಒಂದ್ ತೋಟ ಬೇಕು ಅಂತ ದೇವರಲ್ಲಿ ಕೇಳ್ತಿದ್ರು ಕಣಣ್ಣ. ನಿಮ್ ತಾತನ ಪ್ರಾರ್ಥನೆಗೆ ಸದುತ್ರ ಬಂತು ಬಿಡೋಣ. ಇವಾಗ ನೋಡಿ ಎಷ್ಟ್ ಚೆನ್ನಾಗಿರೋ ತೋಟ ಮಾಡಿಯಾರ ನೋಡಿ ನಿಮ್ ತಾತ. ಎಲ್ಲ ದೇವ್ರ ಕೃಪೆಯಿಂದಲೇ ಬಂದಿದ್ದು ಕಣಣ್ಣ. ನಮ್ ತಾತ ಮಾಡಿದ ತೋಟವನ್ನು ನಮ್ ತಂದೆ ಕಾಪಾಡಿ ದೇವರ ಕೃಪೆಯಿಂದ ನನಗೆ ಕೊಟ್ರು ಕಣಣ್ಣ. ನಮ್ ದೇವ್ರು ಆಶೀರ್ವದಿಸುವ ದೇವರು ಅಂತ ಇದೇ ಸಾಕ್ಷಿ ಕಣಣ್ಣ. ಹೌದು ಕಣಣ್ಣ. ಈ ಸಾಕ್ಷಿನ ಯಾವ ತರ ಚರ್ಚಲ್ಲಿ ಹೇಳ್ಬೇಕು ಕಣಣ್ಣ. ಹೇಳಿ, ಇಷ್ಟ ದಿನ ಯಾಕೆ ಸುಮ್ಮನಿದ್ದೀರಾ? ಅದಕ್ಕೆ ಯೋಚನೆ ಮಾಡಿದೀನಿ ಕಣಣ್ಣ, ಈ ಭಾನುವಾರ ಹೇಳ್ಬೇಕು ಅಂತ. ಆಯ್ತು ಕಣಣ್ಣ, ಈ ಭಾನುವಾರ ಹೇಳಿ. ಆಯ್ತು, ಬನ್ನಿ ಅಣ್ಣ, ಮನೆಗೆ ಹೋಗೋಣ. ಆಯ್ತು, ನಡೀರಿ.